ಇನ್ನು ಈ ಬಳ್ಳಾರಿಯ ಗುಂಡೇನಿದೆ ಡೆಲ್ಲಿಯಲ್ಲೂ ಕೂಡ ಸೌಂಡ್ ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ಗೆ ಸಂಕಷ್ಟವನ್ನ ತಂದೊಡ್ಡಿದ್ರ ಈ ಬಳ್ಳಾರಿ ಎಂಎಲ್ಎ ಭರತ್ ರೆಡ್ಡಿ. ಬಳ್ಳಾರಿಯಲ್ಲಿ ಗನ್ ಫೈರಿಂಗ್ಗೆ ಹೈಕಮಾಂಡ್ ಫುಲ್ ಗರಂ ಆಗಿದೆ. ನ್ಯಾಷನಲ್ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಲಿ ಪಡೆದಂತಹ ಗುಂಡು ಹಾರಿಸಿದ ಯಾರು, ಯಾಕ ಪರಿಸ್ಥಿತಿ ಆಯ್ತು? ಕೇವಲ ಬ್ಯಾನರ್ ಬಂಟಿಂಗ್ಸ್ಗೆ ಒಂದು ಜೀವ ಹೋಗುತ್ತೆ ಅಂದ್ರೆ, ಅಂಡ್ ಕಂಪ್ಲೀಟ್ ಬಳ್ಳಾರಿಯ ಪ್ರಭುತ್ವ ಕಾಂಗ್ರೆಸ್ ಕೈಲೇ ಇರೋದು. ಇವಾಗ ಬ್ಯಾನರ್ ವಿಚಾರಕ್ಕೆ ಅಲ್ಲಿ ಒಂದು ಹ್ಯಾಂಡಲ್ ಮಾಡಕ್ ಆಗಲ್ಲ. ಇವ್ರಗಳ ಪರಿಸ್ಥಿತಿ ಹಿಂಗಿದೆ ಅಂದ್ರೆ ಆಮೇಲೆ ನೋಡಿ ಅಲ್ಲಿ ಇವ್ರಗಳ ಅಧ್ವಾನ, ಇವ್ರಗಳ ತಲಹರಟೆ, ಇವ್ರಗಳ ಪ್ರತಿಷ್ಠೆ. SP-ನ ಸಸ್ಪೆಂಡ್ ಮಾಡ್ತಾರ್ರಿ ಅಥವಾ ಬೇರೆ ಕಡೆ ಕಳಿಸ್ತಾರೆ. ಏನಪ್ಪ ಅದು ಜ್ವರ ಬಂದ್ರೆ ಎತ್ತಿಗೆ ಜ್ವರ ಬಂದ್ರೆ ಕೋಣಕ್ಕೆ ಬರೆ ಹಾಕಿದ್ರು ಅಥವಾ ಕೋಣಕ್ಕೆ ಅಂತಾರಲ್ಲ, ಹಂಗಾಗಿದೆ ಈ ಕಾಂಗ್ರೆಸ್ ಪರಿಸ್ಥಿತಿ. ಈಗ ಅದು ಡೆಲ್ಲಿ ಮಟ್ಟದಲ್ಲೂ ಸೌಂಡ್ ಮಾಡ್ತಾ ಇದೆ. ರಾಜ್ಯ ನಾಯಕರಿಗೆ ವರದಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೇಳಿದೆಯಂತೆ. CM DCMಗೆ ವರದಿ ಕೇಳಿದ್ದಾರೆ KC ವೇಣುಗೋಪಾಲ್ ಅನ್ನುವ ಡೀಟೇಲ್ ಸಿಗ್ತಾ ಇದೆ. ಒಂದು ಸಣ್ಣ ಘಟನೆ ಇಷ್ಟೊಂದು ದೊಡ್ಡದಾಗಕ್ಕೆ ಏನ್ ಕಾರಣ? ಪದೇ ಪದೇ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇರೋದ್ರ ಬಗ್ಗೆ ಆರೋಪಗಳು ಬರ್ತಾ ಇರೋದು ಯಾಕೆ? ಯಾರ ಗುಂಡು ತಗುಲಿ ನಮ್ಮ ಕಾರ್ಯಕರ್ತ ಸತ್ತ, ಮೃತ ಕಾರ್ಯಕರ್ತನ ಕುಟುಂಬಕ್ಕೆ ಅಗತ್ಯ ನೆರವು ಕೊಡಿ, ನೀವು ಘಟನೆ ಸಂಬಂಧ ಸಂಪೂರ್ಣ ವರದಿ ಕೊಡಿ ಅಂತ KC ವೇಣುಗೋಪಾಲ್ ಅವ್ರು ಹೇಳಿದಾರಂತೆ. ಸೊ ಇವಾಗ ಅದು ಡೆಲ್ಲಿಯಲ್ಲೂ ಕೂಡ ಸೌಂಡ್ ಮಾಡ್ತಾ ಇದೆ. ಅಂಡ್ ಮೂಲಗಳ ಮಾಹಿತಿ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಭರತ್ ರೆಡ್ಡಿ ಅವರು ಸಿದ್ದರಾಮಯ್ಯ ಅವ್ರಿಗೆ ಫೋನ್ ಮಾಡಿ ಸರ್ ಏನಾಯ್ತು ಅಲ್ಲಿ ಅಂದ್ರೆ ಅಂತ ಹೇಳಕ್ ಹೋಗ್ತಿದ್ದಂಗೆ ಸಿಟ್ಟಾಗ್ಬಿಟ್ರಂತೆ ಸಿದ್ದರಾಮಯ್ಯ ಅವರು. ಮಾತಾಡಕ್ಕೆ ಒಪ್ಕೊಳ್ಳಿಲ್ವಂತೆ ಭರತ್ ರೆಡ್ಡಿ ಮೇಲೆ, ವಿಪರೀತ ಕೋಪಗೊಂಡಿದ್ದಾರಂತೆ. ಏನ್ ಹುಡುಗಾಟನೇನ್ರಿ? ಬಳ್ಳಾರಿ ರಿಪಬ್ಲಿಕ್ ಬಳ್ಳಾರಿ ಅಂತ ಸಿದ್ದರಾಮಯ್ಯ ಅವರು ಆರೋಪ ಮಾಡ್ತಾ ಇದ್ರು ಬಿಜೆಪಿಯ ಕಾಲದಲ್ಲಿ, ಅಥವಾ ರೆಡ್ಡಿ ಅವರು ಕಂಪ್ಲೀಟ್ ಆಗಿ ಆವರಿಸ್ಕೊಂಡಾಗ. ಅದಾದ್ಮೇಲೆ ಈಗ ಕಳೆದ ಬಾರಿ ಯಾರು ಇವರೇ ಸಂಪೂರ್ಣವಾಗಿ ಪ್ರಭುತ್ವ ಸಾಧಿಸ್ಕೊಂಡಿರೋರು. ಒಂದು ಕಾನೂನು ಸುವ್ಯವಸ್ಥೆ ನೆಟ್ಟಿಗೆ ಮಾಡ್ಕೊಳಕ್ಕಾಗಲ್ಲ. ಒಂದು ಬಂಟಿಂಗ್ಸ್ ಅಥವಾ ಬ್ಯಾನರ್ ವಿಚಾರಕ್ಕೆ ಒಂದು ಕಾಂಗ್ರೆಸ್ ಅವ್ರದ್ದೇ ಹೆಣ ಬೀಳುತ್ತೆ ಅಂದ್ರೆ ಶೇಮ್ ಅಲ್ವಾ ಅದು? ಕಾನೂನು ಸುವ್ಯವಸ್ಥೆ ಪ್ರಶ್ನೆ ಮಾಡ್ಬೇಕಲ್ವಾ ಅವಾಗ? ಹಾಗಾಗಿ ಸಿದ್ದರಾಮಯ್ಯ ಅವರು ಭರತ್ ರೆಡ್ಡಿ ಹತ್ರ ಮಾತಾಡಕ್ಕೆ ಒಪ್ಕೊಳ್ಳಿಲ್ವಂತೆ. ಬಟ್ ಇದು ಹೈಕಮಾಂಡ್ ತನಕ ಸುದ್ದಿ ಹೋಗಿದೆ. ಹೈಕಮಾಂಡ್ನವರು ಈಗ ಒಂದು ರಿಪೋರ್ಟ್ ಕೇಳಿದಾರಂತೆ. ನೋಡೋಣ ಏನೇನು ಆಗುತ್ತೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ರಾಜ್ಯದ ಬಳ್ಳಾರಿಯಲ್ಲಾಗಿರುವ ಸದ್ದು ಇದೀಗ ಡೆಲ್ಲಿಯಲ್ಲಿ ಸೌಂಡ್ ಮಾಡ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಏನು ಪ್ರಶ್ನೆ ಕೇಳಿದ್ದಾರೆ, ಏನು ಉತ್ತರ ಸಿಕ್ಕಿದೆ, ರಿಪೋರ್ಟ್ ಏನು ಕೊಟ್ಟಿದ್ದಾರೆ ನಮ್ಮವರು, ಮುಂದಕ್ಕೆ ಏನಾಗ್ಬೋದು ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ವಿದ್ಯಾ, ಏನು ಈ ಒಂದು ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವರ ಒಂದು ಕ್ಷೇತ್ರಕ್ಕೆ ಸೋನಿಯಾ ಗಾಂಧಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ರು ಈ ಹಿಂದೆ ಸಂಸದರಾಗಬೇಕನ್ನೋ ನಿಟ್ಟಿನಲ್ಲಿ. ಆ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಹೈಕಮಾಂಡ್ ಬೆನ್ನಿಗೆ ನಿಂತು ರಿಪಬ್ಲಿಕ್ ಬಳ್ಳಾರಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದರ ಜೊತೆಗೆ ಅಲ್ಲಿನ ರಾಜಕೀಯ ಸಂಘರ್ಷವನ್ನ ಇಟ್ಕೊಂಡೇ ರಾಜಕೀಯವನ್ನ ಮಾಡಿದ್ರು. ಇದೀಗ ಇಂತಹದ್ದೇ ಘಟನೆ ಮತ್ತೆ ಮರುಕಳಿಸಿದೆ. ಗುಂಡೇಟು ಬಿದ್ದು ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಸಾವನ್ನಪ್ಪಿರುವಂತದ್ದು ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಇದು ಸುದ್ದಿ ಆಗ್ತಿರೋದ್ರಿಂದ ಇದೀಗ ದೆಹಲಿ ಮಟ್ಟದಲ್ಲೂ ಕೂಡ ಸದ್ದಾಗ್ತಿರುವಂತದ್ದು. ಕೂಡಲೇ ವರದಿ ಕೊಡಿ ಅನ್ನುವಂತ ಒಂದು ಖಡಕ್ ಸೂಚನೆಯನ್ನ KC ವೇಣುಗೋಪಾಲ್ ಮೂಲಕ ಹೈಕಮಾಂಡ್ ಕೇಳಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರೋದು. ಯಾಕಂದ್ರೆ CM ಸಿದ್ದರಾಮಯ್ಯ ಬಳ್ಳಾರಿಯಲ್ಲಿ ಪಾದಯಾತ್ರೆಯನ್ನ ಮಾಡಿದ್ರು. ಇದನ್ನ ಬಿಜೆಪಿ ಏನು ಸಾಕಷ್ಟು ವಿರೋಧವನ್ನು ಮಾಡಿತ್ತು. ಜೊತೆಗೆ ಈಗ ಬಿಜೆಪಿ ನಾಯಕರೆಲ್ಲರೂ ಕೂಡ ಬಿಜೆಪಿ ನಾಯಕರಿಗೆ, ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರ ಮಟ್ಟಕ್ಕೂ ಕೂಡ ಇದನ್ನ ದೂರು ಕೊಡುವ ಮೂಲಕ ಬಳ್ಳಾರಿಯಲ್ಲಿ ಒಂದು ಪಾದಯಾತ್ರೆ ಮಾಡುವ ಮೂಲಕ ಮತ್ತೆ ಸವಾಲಿಸುವ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಹೀಗಾಗಿ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿಯ ನಡುವಿರುವಂತಹ ಒಂದು ರಾಜಕೀಯ ಸಂಘರ್ಷ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಸಂಘರ್ಷವನ್ನ ತಂದೊಡ್ತಾ ಇದೆ, ತಲೆನೋವನ್ನ ತಂದೊಡ್ತಾ ಇದೆ. ಯಾಕಂದ್ರೆ ಮುಂಬರುವಂತಹ ಚುನಾವಣೆಗೆ ಇದು ದೊಡ್ಡ ಅಸ್ತ್ರ ಆಗುತ್ತೆ ಅನ್ನೋದು ಈಗಾಗಲೇ ಕಾಂಗ್ರೆಸ್ ನಲ್ಲಿರುವಂತಹ ತಳಮಳ. ಯಾಕಂದ್ರೆ ಈ ಹಿಂದೆ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿರುವಂತಹ ಬಳ್ಳಾರಿಯ ಗಣಿದಿನಗಳ ರಾಜಕೀಯ ಈಗ ಮತ್ತೊಂದು ರಕ್ತ ರಾಜಕೀಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತನೇ ಸಾವನ್ನಪ್ಪಿರೋದ್ರಿಂದ, ಅದರಲ್ಲೂ ಕೂಡ ಭರತ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ಹಾರಿರುವಂತಹ ಗುಂಡಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿರುವಂತದ್ದು. ಇದರಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಮುಜುಗರ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಚರ್ಚೆಗಳಾಗ್ತಾ ಇರುವಂತದ್ದು. KC ವೇಣುಗೋಪಾಲ್ ಅವರು CM ಸಿದ್ದರಾಮಯ್ಯ ಅವರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು, ವರದಿ ಕೊಡಿ, ಯಾವ ಕಾರಣಕ್ಕೆ ಇದಾಗಿದೆ ಅನ್ನುವಂಥದ್ದು ಕೂಡ ಕೇಳಿರುವಂತದ್ದು. ಜೊತೆಗೆ DCM DK ಶಿವಕುಮಾರ್ ಅವರು ಕೂಡ ಈಗಾಗಲೇ ಅಲರ್ಟ್ ಆಗಿದ್ದು ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡುವ ಮೂಲಕ ಆ ಭಾಗದ ಕೆಲವಷ್ಟು MLCಗಳು ಮತ್ತು ಸಚಿವರ ಮೂಲಕ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಇದು ತೆಲ್ಲೋವಾಗಿದೆ. ಈಗ ಸತ್ಯಶೋಧನಾ ಸಮಿತಿ ಒಂದ್ ಕಡೆ ಆದ್ರೆ ಪೊಲೀಸ್ ಅಧಿಕಾರಿಗಳು ಕೊಡುವಂತಹ ವರದಿ ಕೂಡ ಬಹಳ ಮುಖ್ಯ ಆಗುತ್ತೆ. FSL ರಿಪೋರ್ಟ್ ಬಂದ ಬಳಿಕ ಯಾರಿಂದ ಯಾವ ರೀತಿ ಹತ್ಯೆ ಆಗಿತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ರಾಜಕೀಯವಾಗಿ ಕೂಡ ಇದು ಚರ್ಚೆ ಆಗ್ತಾ ಇದೆ. ಭರತ್ ರೆಡ್ಡಿ ಅವರ ಕೇಸ್ ಹೈಕಮಾಂಡ್ಗೂ ಕೂಡ ತೆಲ್ಲೋಗ್ತಾ ಇರುವಂತದ್ದು. CM ಸಿದ್ದರಾಮಯ್ಯ ಅವರಿಗೆ ವರದಿ ಕೊಡೋದಕ್ಕೆ KC ವೇಣುಗೋಪಾಲ್ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.